ओए कौन रे उन्हें ಅಷ್ಟಿಯಲ್ಲ ಈ ಊರು ಮಾಲಿಗೌಡ ಸುತ್ತ 70 ಹಳ್ಳಿಗೆ ನನ್ನದೇ ಅಧಿಕಾರ. ಆದರೂ ಆ ಜೈವೀರ ಮನೆತನದ ಹುಟ್ಟ ಕುಲವರಿ. ನಮ್ಮ ಮನೆತನದ ಒತ್ತಿದ ಬೆಂಕಿ ನಂದಬೇಕಾದರೆ ಅವನ ತಮ್ಮ ಕ್ರಾಂತಿ ವಿರೂಪದ ಜೈವೀರ ಅಲ್ಲಿಂದ ದಿಲ್ಲಿವರೆಗೆ ನಿಂತ ರೌಡಿಯ ತಲೆಯ ಮೇಲೆ ಕಾಲಿಟ್ಟು ನಡೆಯುವ ಈ ಟೈಗರ್ಗೆ ಅಂದಿನ ಸ್ಪರ್ಧೆಯಲ್ಲಿ ನಿನ್ನ ತಮ್ಮ ನನ್ನ ಜನರ ಸೋಲಿಸಿ ನನ್ನ ಮಗಳ ಚಿನ್ನದ ಕಡೆ ಪಡ್ಕೊಂಡ ನಾವು ಮಾಲಾಕ್ಷಿ ಅಂದಲಿಂದಲೇ ಒತ್ತಿ ಉರಿದಿದೆ ನನ್ನ ಸೇಡಿದ ಬೆಂಕಿ. ಜಿತೇಂದ್ರ, ಈ ಬೆಂಕಿಯಲ್ಲಿ ನಿಮ್ಮ ಮಾಂಸವನ್ನು ಸುಟ್ಟಾಕಿ ತಂದಿಗೆ ಬಂದ ಸ್ಥಿತಿ ನಿಮಗ ಮಾಡಿ ಶಾಂತಿ ಮಾಡಿಕೊಳ್ಳದಿದ್ದರೆ ಈ ಊರು ದೇವೇಗೌಡದಲ್ಲೇ. ಇಲ್ಲಿ ಯಾಕೆ ಬಂತು? ಈ ಜಿತೇಂದ್ರ ರೆಡಿಯಾಗಿ ಬಂದು ನಿಮ್ಮ ಹಡಿಯಲ್ಲಿ ನಿಂತಿದ್ದಾನೆ. ಏನೆಂದು ಬೇಗ ಹೇಳಿ ಗೌಡ್ರೆ. ಪದೇ ಪದೇ ಹೇಳುವ ಮಾತುಗಳಲ್ಲಿ ಅರ್ಥವಿಲ್ಲ ಜಿತೇಂದ್ರ. ಈ ಸೇಡಿನಲ್ಲಿ ಸಣ್ಣ ದೇವೇಗೌಡನಿಗೆ ಆವರು ರಕ್ತ ಬೇಕಾಗಿದೆ. ಈ ಮೊದಲೇ ಆ ವೈರಿ ರಕ್ತ ಬೇಕಂದು ನನಗೆ ಅಂದೇ ಹೇಳಿದ್ದರೆ ನಿನ್ನ ತಂಗಿ ಹಾರ ಹಾಕಿ ಕಳಸಾರ ಜಿಡಿಯ ಮುಂಚೆ ಆಗ ಇದೇ ನನ್ನ ಕತ್ತಿಯಿಂದ ಅವನ ನೆತ್ತಿಯನ್ನು ಸೀಳಿ ಬಿಡುತ್ತಿದ್ದೆ.
ನಿಲ್ಲಿಸಿರಿ ನಿಮ್ಮ ಮಾತನ್ನು. ಆವತ್ತೇ ಅವನ ವಿಳಾಸವನ್ನು ಬದಲಿಸಿದರೆ ಸೋತ ಸೇಡಿಗಾಗಿ ಈ ಗೌಡನ ಕೊಲೆ ಮಾಡಿಸಲೆಂದು ಅಪಕೀರ್ತಿ ಬರುತ್ತಿತ್ತು. ಅದು ಆಗಲ್ಲ. ಕರೆಕ್ಟ್ ಗಜರಾಜ, ಕರೆಕ್ಟ್. ನಿನ್ನ ಮಾತಿನಲ್ಲಿ ನಿಜವಿದೆ. ಇದನ್ನು ನಮ್ಮ ಬುದ್ಧ ತಟ್ಟಿಕೊಂಡು ನಾವು ನಿಲ್ಲಕ್ಕೆ ಸಮಯ ಇಲ್ಲ. ಈಗೇನು ಮಾಡಲಿ? ಈಗಂತೂ ಮುತಾಲಿಕ ಅವನ ಬೇಟೆಗೆ ಹೋಗಿರುವನು. ಅವನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದು ನಮ್ಮ ಕಂಡೀಷನ್ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ಇದೇನಿದೆಯಲ್ಲ ಈ ಕತ್ತಿಯ ಕರ ಮತ್ತು ಗುಡ್ ಐಡಿಯಾ. ದಾನ ಶಿವರ ರತ್ನಾಕರರಿಗೆ ಏ ಮುತಲಿಕ ಮಾಡದ ನಮಸ್ಕಾರ ಗೌಡ್ರೆ. ಬಾಮುತಲಿಕ ಹೋದ ಕೆಲಸವೇನಾಯ್ತು? ಒಂದೋ ಇಲ್ಲ ಕಾಯೋ. ಈ ಕೆಟ್ಟ ಕಸಗ ಅನ್ನೋದು ಏ ಮುತಲಿಕನ ಇಷ್ಟವಾಗಲ್ರಿ ಗೌಡ್ರೆ. ನಮಸ್ಕಾರ ಮಾಡ್ತೀನಿ ಪೊಲೀಸ್ ಗೌಡ್ರಿಗೆ. ಬಾ ಕಳ್ತೀವಿರ ಬಾ. ನಿನ್ನ ನಮಸ್ಕಾರನ್ನ ನುಡಿಯಕ್ಕೆ ನನ್ನ ಹೃದಯ ಬಿಡುತ್ತವಾಯ್ತು. ಇರಲಿ, ಅದೇನೋ ಬರಲಿಕ್ಕೆ ಹೇಳಿ ಕಳಿಸಿದ್ರಂತ, ಯಾಕೆ? ಹೌದು, ನಿನ್ನೆ ಗೆದ್ದ ಸ್ಪರ್ಧೆಯಲ್ಲಿ ಗೌಡರ ಮಗಳೇ ನನ್ನ ಕೊಲ್ಲದ ಆವೃತ್ತಿ ಮಾಡಿ ಹಾಕಿದರೊಂದು ಸ್ಪರ್ಧೆಯಿಂದ ಗೆದ್ದ ವಿಷಯ ಹೇಳಿಕೊಂಡ್ರೆ ಅದು ತಪ್ಪೇ ಗೌಡ್ರೆ. ಹೌದು, ಅದು ಶುದ್ಧ ತಪ್ಪು. ಯಾಕಂದರೆ ಈ ನಮ್ಮ ಗೌಡರಿಗೆ ಅವಮಾನದ ವಿಷಯ. ಅಷ್ಟೇ ಅಲ್ಲ, ಇದು 70 ಹಳ್ಳಿಯ ಮರದಿ ವಿಷಯ. ಅದಕ್ಕಂತ ಮಗನೇ ಈಗ ಹೊಸದೊಂದು ದಾರಿ ಹುಡುಕಿ ಸಂಧಾನ ಕರ್ಜು ಬಾ. ಸಂಧಾನಕ ಸಂಧಾನ ಗೌಡ್ರು ಕಂಡಾಕ್ಷಣ ಬಗ್ಗೆ ಸಲಾ ಮಾಡ್ಬೇಕಂತ ಸಂಧಾನ ಇಲ್ಲ. ಗೌಡರ ಮಗಳು ನನಗೆ ಆರ ಹಾಕಿ ಆರತಿ ಮಾಡಿಲ್ಲಂತ ಹೇಳಬೇಕದ ಸಂಧಾನ. ಇಲ್ಲ, ನಿನ್ನ ಸೂರತನ ನೋಡಿ ನನಗೆ ನಾಚಿಕೆ ಬಂದದ್ದೆ. ನೀನು ಈ ಊರಲ್ಲಿ ಇರಬಾರಂತ ಸಂಧಾನ. ಅದು ಏನಂತ ಹೇಳಿದೋಡ್ರಿ. ಇದು ಯಾವುದಲ್ಲ. ಧೀರ ಧೀರದರಿಗೆ ನಾನು ಮೆಚ್ಚಿದರೆ ಆದ್ರೆ ನಿನ್ನಂತ ಒಬ್ಬ ಹುಡುಗ ನನಗೆ ಬೇಕಾಗಿದೆ. ಹಣ, ಆಸ್ತಿ, ಬೆಳ್ಳಿ, ಬಂಗಾರ ಬೇಡಿದಷ್ಟು ಕೊಡುತ್ತೇನೆ. ಹಣ ಹೆಚ್ಚಾಗಿ ದಾನ ಕೊಟ್ಟು ಜನ ಒಲಿಸಿಕೊಳ್ಳಕ ನೀನೇ ಈರಣ್ಣ ಕಶ್ಯಪ ಮಗ ಬಲಿ ಚಕ್ರವರ್ತಿನ. ಇಲ್ಲ, ಕರ್ಣ ಕುಂಡಲ ದಾನ ನೀಡಿದ ದಾನಸುರ ಕರ್ಣನ. ಅದು ಯಾವುದು ಅಲ್ಲ. ಕೃಷ್ಣ ಅವತಾರಿ ಬ್ರಾಹ್ಮಣನಾಗಿ 3 ಪಾದ ಭೂಮಿ ಕೇಳದೆ ಅದು ನಿನಗೆ ಗೊತ್ತು. ಅದನ್ನು ಪೂರೈಸಿಕೊಡುವುದು ನಮ್ಮ ಗೌಡರ ಕೆಲಸ. ಕರರ ಪತ್ರ ಬರೆಸುವಂತ ಬರಂದ ಅಲ್ಲ ಕೆಲಸ ರೀ.
ಸಮರ ಕೈ ಬಿಟ್ಟು ಸೇನೆ ಬೆಳೆಸಕ್ಕೆ ಕಟ್ಟಿದ್ರಿ. ನನ್ನ ಸ್ನೇಹಕ್ಕೆ ನೀನು ಬದ್ಧವಾಗ್ತೀನಿ, ನಿನ್ನ ಕಂಡೀಷನ್ಗೆ ಒಪ್ತೀನಿ. ಆದ್ರೆ ನನ್ನ ಕಂಡೀಷನ್ಗೆ ಒಪ್ಪೋದಾದ್ರೆ ಮಾತ್ರ ಅದೇನಂತ ಬಿಡಿಸಿ ಹೇಳು. ನನ್ನ ಸ್ನೇಹಕ್ಕೆ ಬದ್ಧವಾಗಿದ್ದರೆ ನಿನ್ನ ಕಂಡೀಷನ್ಗೆ ನಾನು ಒಪ್ತೀನಿ. ಅದೇನಂತ ಹೇಳಿ ಗೌಡ್ರಿ. ನೋಡು ಕ್ರಾಂತಿವೀರ, ನನ್ನಂತ ಚಕ್ರಾಧಿಪತಿ ಆಗಿ ಬಾಳಬೇಕಂತ ಆಶಿದ್ದಾರೆ. ಕಂಡೀಷನ್ ಕೇಳು. ಈ 3 ಕಂಡೀಷನ್ಗೆ ನಾನು ಒಪ್ಪೋದಾದ್ರೆ ಬರೇ ನಂದ ಒಂದೇ ಕಂಡೀಷನ್ಗೆ ಒಪ್ಪಿಬಿಡು. ನಾನು ನಿನ್ನ ಮನೆ ಹಾಳಾಗಿರ್ತೀನಿ. ಇವು 3 ಕಂಡೀಷನ್ ಒಪ್ಪಿದ್ರೆ ಮಾತ್ರ. ಮೊದಲೇ ಕಂಡೀಷನು, ನನ್ನ ತಂಗಿಯ ಜೀವಂತ ಪರ್ಯಂತ ನೋಡಬಾರದು. ಭಾಗವಿಲ್ಲ, ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಬಾರದು. ನಿನ್ನ ಕೈಗತ್ತು ತೊಲಿ ಬಂಗಾರದ ಕಡೆಗಾಗ್ತದೆ. ಆದರೆ ನನ್ನ ಬಲಗೈ ಬಂಟನಾಗಿ ನನ್ನ ಮನೆ ಹಾಳಾಗಿರ್ಬೇಕು. ಓಕೆ ದೇವೇಗೌಡ, ನನ್ನ ಕಂಡೀಷನ್ ಒಪ್ಪಿದ್ರೆ ಮಾತ್ರ. ಈ 3 ಕಂಡೀಷನ್ಗೆ ನಾನು ಒಪ್ಪೋದಾದ್ರೆ ಬರೇ ನನ್ನ ಒಂದೇ ಕಂಡೀಷನ್ಗೆ ಒಪ್ಪಿಬಿಡು. ನಾನು ನಿನ್ನ ಮನೆ ಹಾಳಾಗಿರ್ತೀನಿ. ಓಕೆ, ಅದೇನಂತ ಬಿಡಿಸಿ ಹೇಳು. ನೋಡು ಸೌಕಾರ, ನೀನು ನನಗೆ ಹೊಲ ಮನೆ ಬೆಳ್ಳಿ ಬಂಗಾರ ಏನೇ ಕೊಡಬೇಡ. ಆದ್ರೂ ನಾನು ನನ್ನ ಮನೆಯೊಳಗಿರ್ತೀನಿ. ಆದ್ರೆ ನನ್ನ ಕಂಡೀಷನ್ ಕೇಳು. ನೀನು ಕೊಡುವ 10 ಎಕರೆವಲ್ಲ ನಾನು ಕೊಡ್ತೀನಿ. ಊರಲ್ಲಿ ಇರಾಕ ನಿನಗ ಒಂದು ಮನೆನೂ ಕೊಡ್ತೀನಿ. ನೀ ಊರ ದಣಿ ಇದ್ದಿದ್ರಿಂದ ನಿನ್ನ ಕೈಗೆ 10 ತೊಲ ಬಂಗಾರ ಕಡಗ ಹಾಕ್ತೀನಿ. ಆದ್ರ ನೀನು ನನ್ನ ಮನೆಯೊಳಗಿರೋದು ಬೇಡ. ಒಂದು ದಿವಸ ನನ್ನ ಮನೆ ಸೈಡಿ ಬೆಳೆದು ತಿಪ್ಪಿಗೆ ಚೆಲ್ಲಿ ಬಂದ್ರೆ ಅಷ್ಟೇ ಸಾಕು. ಸೌಕರ್ಯನಿಗೆ ನಿನ್ನ ಮನೆ ಬಳಕ ಸಬಳೆ ಅಂತೇಳುವ ಬಚ್ಚ ಮಾತನಾಡು. ಏ ದೇವೇಗೌಡ, ನೀನು ಈ ಬರೀ ನಾಡನ್ನೇ ಆಳುವ ಸೌಕರ್ಯ ಇರಬಹುದು. ಆದರೆ ನಿಮ್ಮಂತ ಗುಂಡ ರೌಡಿಗಳನ್ನು ಒದ್ದೊಳ ಕ್ರಾಂತಿವೀರನಿದ್ದೀನಿ. ನೀನು ನನ್ನ ಒಳಗಂತೀಯ. ಎಚ್ಚರದಿಂದ ಮಾತನಾಡು. ಎಚ್ಚರ ಎಚ್ಚರಂಬದ 3 ಅಕ್ಷರ ಅರ್ಥ ನಿಮಗೆ ತಿಳಿದಿಲ್ಲ. ಈ ನಿಯಮಗಳು ಅಡಿಟ್ಟರೆ ಬಿರುವದ ಭೂಮಿ, ಕೈ ಎಚ್ಚರಲೇ ನಡ್ಕೋದಬಾರದು. ನನ್ನ ಕೋಪ ಎಂಬ ಉರಿ ನೇತ್ರದಲ್ಲಿ ಸುಟ್ಟುವಾದಂತ ತೀರರು. ಬಾಯಿ ಮುಚ್ಚೋ ಹರೇ ಹುಚ್ಚ. ಸೌಕಾರ ನಮ್ಮ ದುರಂಕರದಿಂದ ಮಾತಾಡಿ ದುರ್ಮರಣಕ್ಕೀಡಾಗಬೇಡ. ನನ್ನ ಕೈಯಲ್ಲಿ ನಿನ್ನಂತೆ ಹಾರಾಡಿ ಶ್ರೀಹರಿಯಲ್ಲಿ ಕೈಯಲ್ಲಿ ಸತ್ವದ ಆ ಶೂರ ಕಶ್ಯಪ್ಪ. ಆ ಕಪಟ ಕಥೆಯನ್ನು ನನ್ನ ಮುಂದೆ ಹೇಳಬೇಡ. ಹರಿಯನ್ನು ಮರೆತು ಮಾತನಾಡಿದರೆ ಸಾವು ಈಗಲೇ ಕಾದು ನಿಂತಿದೆ ನಿನ್ನ ಬೆನ್ನಿಂದ. ಕಾಂತವೀರ, ನಿನ್ನ ಅಪಮಾನ ಮಾತಿನಿಂದ ನಿಂತಿದೆ ನಿನ್ನಯ ಮನದಾರಿ. ಇಂದು ಗೌಡರ ಮಾತು ತಿರಸ್ಕರಿಸಿ ನೀ ನಡೆದರೆ ತಂದೆಗೆ ಸಿಕ್ಕಂತೆ ಸಿಗುವುದು ಹೊಸದೊಂದು ಸಾವಿನ ದಾರಿ. ಅಂತ ದಿಕ್ಕಲ್ಲಿ ಸಾಯಬೇಡ ಮುರಾರಿ.
ಸಾಕು, ಮುಗಿಸಿರಿ ನಿಮ್ಮ ಹೇಳಿತನದ ಮಾತನ್ನು. ನೀವು ಆಡಿದ ಕಿಡಿಗೇಡು ಕೇಳಿ ನನ್ನ ಹೃದಯ ಹೊಡೆದ ನೀರಾಗಿ ಒಳನಲ್ಲಿ ಜಲ ಉಕ್ಕಿ ಬರುತ್ತದೆ. ಲೇ ಗೌಡ, ಗಜರಾಜ, ಜಿತೇಂದ್ರ, ಮರೆತು ಹೋದ ನನ್ನ ಎತ್ತಪ್ಪನ ಕಿಚ್ಚು ಮತ್ತೆ ನೆನಪು ಸೇರಿಸಿದ್ರ ನನ್ನ ಒಡಲಲ್ಲಿ. ಆ ಬೆಂಕಿಯನ್ನು ಆರಿಸಿಕೊಳ್ಳುವ ಸಲುವಾಗಿ ಬೆಳೆಸಿದ್ರೆ ಕೆಚ್ಚದೆಯನ್ನು. ದೇವೇಗೌಡ, ನನ್ನ ತಂದೆಯನ್ನು ಕೊಂದವರು ಯಾರೆಂದು ತಿಳಿದುಕೊಂಡು ಆ ನಂತರ ಬಣ್ಣನ ರುಂಡ ಚೆಂಡಾಡಿ ಅವರ ರಕ್ತ ಕೊಡ್ತೇನೆ. ಬರುತ್ತೇನೆ. ಏನ್ರಿ ಗೌಡ್ರೆ, ಇಂಥ ಪರಿಸ್ಥಿತಿ ಏನಿದಲ್ಲ, ಸಿಗಲ ಸಿಕ್ಕ್ರ ದ್ಯಾಮ ಮುಂದ ಕ್ವಾಡ ಕಡ್ದಂಗ ಕಡ್ದು ಬಿಡುತ್ತಾನ. ಎಂತ ಪರಿಸ್ಥಿತಿ ಅಂತ ಅಂದಲ್ಲ. ಈ ಗಜರಾಜ ಜಾ ಬೇಟಾ ಜಾ ಜಾ. ನೋಡ್ರಿ, ಅಂತ ಪ್ರಸಂಗವಿದ್ರು ಜಿದ್ದು ಹಾಕಿ ಅವನ ಕತೆ ಮುಗಿಸ್ತಾನೆ ಈ ಜಿತೇಂದ್ರ. ನೋಡು ಜಿತೇಂದ್ರ, ಆತರ ಪಟ್ಟು ಅಪಾಯದಕ್ಕಿಂತ ಉಪಾಯದಿಂದ ಮಾಡಬೇಕು ಒಂದು ಕೆಲಸವನ್ನು. ಅದು ಎಡೆಮುರಿದುಕೊಂಡಾವಂತಿರ, ಎಲ್ಲ ತುಳಿಸಿಕೊಂಡಾವಂತಿರ. ಬನ್ನಿ, ನಾನು ಹರಗಾಯವಾದ ಆಗಿದ್ದೇನೆ.